ರಾತ್ರಿಯಲ್ಲಿ ಮಲಗಿದಾಗ ನಿಮಗೆ ಕೆಟ್ಟ ಕೆಟ್ಟ ಕನಸುಗಳು ಅಂದರೆ ಸ್ವಪ್ನಗಳು ಬರ್ತಾ ಇದೆಯಾ? ಏನು ಮಾಡಬೇಕು ಅಂತ ಅರ್ಥವಾಗ್ತಾ ಇಲ್ಲವಾ? ಅಷ್ಟು ಯಾಕೆ ವಿಚಾರ ಮಾಡ್ತೀರಿ? ಶಾಸ್ತ್ರದಲ್ಲಿ ಒಂದು ಅದ್ಭುತವಾಗಿರುವಂತಹ ಮಂತ್ರವನ್ನು ಹೇಳಿದ್ದಾರೆ, ಶ್ಲೋಕವನ್ನು ಹೇಳಿದ್ದಾರೆ. ಆ ಶ್ಲೋಕವನ್ನು ಮಲಗುವ ಮೊದಲಿಗೆ ಹೇಳಿಕೊಂಡು ನಾವು ಮಲ್ಕೊಂಡ್ರೆ ಯಾವುದೇ ರೀತಿಯಾಗಿರುವಂತಹ ಕೆಟ್ಟ ಸ್ವಪ್ನಗಳು, ದುಸ್ವಪ್ನಗಳು ನಮಗೆ ಬರೋದೇ ಇಲ್ಲ. ಆ ಮಂತ್ರ ಹೀಗಿದೆ: ರಾಮಂ ಸ್ಕಂದಂ ಹನುಮಂತಂ ವೈನತೇಯಂ ವೃಕೋದರಂ ಪಂಚೈತಾನ್ ಯಸ್ಮರೇತ್ ನಿತ್ಯಂ ದುಸ್ವಪ್ನಂ ತಸ್ಯ ನಶ್ಯತಿ ಅಂತ ಹೇಳಿದ್ದಾರೆ. ರಾಮನನ್ನು, ಸ್ಕಂದ ಅಂದರೆ ಷಣ್ಮುಖನನ್ನು, ಹನುಮಂತ ದೇವರನ್ನು, ಆಮೇಲೆ ವೈನತೇಯ ಅಂತಂದರೆ ಗರುಡ ದೇವರನ್ನು, ಆಮೇಲೆ ವೃಕೋದರ ಅಂತಂದರೆ ಭೀಮಸೇನ ದೇವರನ್ನು, ಈ 5 ಜನರನ್ನು ಯಾರು ಪ್ರತಿನಿತ್ಯ ಸ್ಮರಣೆಯನ್ನು ಮಾಡ್ತಾ ಇರ್ತಾರೋ ಅವರಿಗೆ ಯಾವುದೇ ರೀತಿಯಾಗಿರುವಂತಹ ಕೆಟ್ಟ ಸ್ವಪ್ನಗಳು, ದುಸ್ವಪ್ನಗಳು ಬರೋದಿಲ್ಲ ಎಂಬುದಾಗಿ ಹೇಳಿದ್ದಾರೆ. ಆದ್ದರಿಂದಾಗಿ ಈ 5 ಜನರನ್ನು ಸ್ಮರಣೆ ಮಾಡಿ ನೀವು ನಿದ್ದೆಯನ್ನು ಮಾಡಿ ಮಲಗಲಿಕ್ಕೆ ಪ್ರಯತ್ನವನ್ನು ಮಾಡಿರಿ. ನಿಮಗೆ ಯಾವುದೇ ರೀತಿಯಾಗಿರುವಂತಹ ಕೆಟ್ಟ ಸ್ವಪ್ನಗಳು ಬರೋದಿಲ್ಲ.